₹36 ಲಕ್ಷ ವೆಚ್ಚದಲ್ಲಿ 600 ಅತಿ ಕಡು ಬಡ ವಿದ್ಯಾರ್ಥಿಗಳಿಗೆ 17 ವಸ್ತುಗಳ ಕಿಟ್ ವಿತರಿಸಿ ಬಡವರ ಕಣ್ಣೀರು ಒರೆಸಿದ ಅಥಣಿ ರೋಟರಿ ಸಂಸ್ಥೆ. ನಮ್ಮ ಅಥಣಿ ರೋಟರಿ ಅಥಣಿ ತಂಡ ತಾಲೂಕಿನ ಪ್ರತಿ ಹಳ್ಳಿಗೆ ಹೋಗಿ ಅಲ್ಲಿಯ ಅತಿ ಕಡು ಬಡ ವಿದ್ಯಾರ್ಥಿಗಳನ್ನ ಗುರುತಿಸಿ ಅಂತಹ ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡಿ ಒಂದು ವಿದ್ಯಾರ್ಥಿಗೆ 6,000ದಂತೆ 600 ವಿದ್ಯಾರ್ಥಿಗಳಿಗೆ ಸುಮಾರು ₹36 ಲಕ್ಷ ವೆಚ್ಚದಲ್ಲಿ ವಿದ್ಯಾರ್ಥಿಗಳಿಗೆ ಕಿಟ್ಗಳನ್ನ ಇಂದು ಹಂಚಲಾಗಿದೆ ಎಂದು ಅಥಣಿ ರೋಟರಿ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಗಜಾನನ್ ಮಂಗಸೂಳಿ ಹೇಳಿದರು. ಬೆಳಗಾವಿ ಜಿಲ್ಲೆ ಅಥಣಿ ಪಟ್ಟಣದ RH ಕುಲಕರ್ಣಿ ಸಭಾಭವನದಲ್ಲಿ ಅಥಣಿ ರೋಟರಿ ಸಂಸ್ಥೆ ಅಥಣಿ ಆಶ್ರಯದಲ್ಲಿ ಕೆನಡಾ ದೇಶದ ಸ್ಕ್ವಾ ಸಹಯೋಗದಲ್ಲಿ 600 ಅತಿ ಕಡುಬಡ ವಿದ್ಯಾರ್ಥಿಗಳಿಗೆ ಕಿಟ್ ವಿತರಿಸಿ ಮಾತನಾಡಿದ ಅವರು, ಹಲವು ವರ್ಷಗಳಿಂದ ನಮ್ಮ ಅಥಣಿ ರೋಟರಿ ಸಂಸ್ಥೆ ಪ್ರವಾಹ, ಬರಗಾಲ, ಕೊರೋನಾ ಸಂದರ್ಭದಲ್ಲಿ ಸಾರ್ವಜನಿಕರ ಕಣ್ಣೀರು ಒರೆಸುವಂತ ಕೆಲಸ ನಮ್ಮ ಅಥಣಿ ರೋಟರಿ ಸಂಸ್ಥೆ ನಡೆದುಕೊಂಡು ಬಂದಿದೆ ಎಂದರು. ಅಥಣಿ ರೋಟರಿಯನ್ ಸಚಿನ್ ದೇಸಾಯಿ, ಅಧ್ಯಕ್ಷ ಸದಸ್ಯರಾದ ಶೇಖರ್ ಕೋಲಾರ್, ಸುನೀಲ್ ದೇಸಾಯಿ, ಅರುಣ್ ಸೌದಾಗರ್, ಡಾಕ್ಟರ್ ಸಿದ್ದು ಸಂಕ್ರಟ್ಟಿ, ಡಾಕ್ಟರ್ ಆನಂದ್ ಗುಂಜಿಗಾವಿ, ಡಾಕ್ಟರ್ ಆನಂದ್ ಕುಲಕರ್ಣಿ, ಮೇಘರಾಜ್ ಪರಮಾರ್, ಬಾಹುವಲ್ಲಿ, ಶ್ರೀಕಾಂತ್ ಅಥಣಿ, ಡಾಕ್ಟರ್ ಪಿಪಿ ಮಿರಜ್, ಡಾಕ್ಟರ್ ಅಮೃತ ಕುಲಕರ್ಣಿ, ಅನಿಲ್ ದೇಶಪಾಂಡೆ, ಸುರೇಶ್ ಬಳ್ಳೊಳ್ಳಿ, ಅವಿನಾಶ್ ಜಾಧವ್, ಅಜಯ್ ದೇಶಪಾಂಡೆ, ಶಶಿಕಾಂತ್ ಹುಲಕುಂದ್, ಶೈಲೇಶ್ ಜಾಧವ್, ಶೋಮು ವಾಂಗಿ, ಅಶೋಕ್ ಹೊಸೂರ್, ಇನ್ನರ್ ವಿಲ್ ಅಧ್ಯಕ್ಷೆ ಸುನಿತಾ ದೇಸಾಯಿ, ಸಂಸ್ಥಾಪಕ ಅಧ್ಯಕ್ಷೆ ಪೂರ್ಣಿಮಾ ಪಾಂಗಿ, ಸದಸ್ಯರಾದ ಶೋಭಾ ಕೋಲಾರ್, ರಶ್ಮಿ ಬೊಮ್ಮಣ್ಣವರ್, ತೃಪ್ತಿ ಕುಲಕರ್ಣಿ, ರೂಪಾಲಿ ಆಸ್ಕಿ, ಭಾರತಿ ಕೋರೆ, ರೇಖಾ ಸತ್ತಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸತೀಶ್ ಕೋಳಿ, ನ್ಯೂಸ್ ಫಾಸ್ಟ್ ಕನ್ನಡ, ಚಿಕ್ಕೋಡಿ. ರೋಟರಿ ಸಂಸ್ಥೆ ಅಥಣಿ ಆಶ್ರಯದಲ್ಲಿ ಕೆನಡಾ ದೇಶದ ಒಂದು ಸಹಯೋಗದೊಂದಿಗೆ ಸ್ಕಾ ಯೋಜನೆಯಡಿ ಸ್ಲೀಪಿಂಗ್ ಚಿಲ್ಡ್ರನ್ ಅರೌಂಡ್ ದ ವರ್ಲ್ಡ್ ಅನ್ನುವಂಥ ಒಂದು ಯೋಜನೆಯಡಿ ಇವತ್ತು ಅಥಣಿ ತಾಲೂಕಿನ 600 ಬಡ ಮಕ್ಕಳಿಗೆ ಸ್ಕೂಲ್ ಕಿಟ್ಗಳನ್ನು ಕೊಡುವಂಥ ಕಾರ್ಯಕ್ರಮ ನಡೀತು. ಸುಮಾರು 17 ವಸ್ತುಗಳನ್ನು ಒಳಗೊಂಡ ಈ ಒಂದು ಕಿಟ್ದಲ್ಲಿ ಅವರಿಗೆ ಬೇಕಾದಂಥ ಬಟ್ಟೆ, ಅವರಿಗೆ ಕಲಿಕೆಯ ಒಂದು ಸಾಮಗ್ರಿಗಳು, ಒಂದು ಆಟದ ಒಂದು ಸಾಮಗ್ರಿಗಳು, ಸ್ವೆಟ್ರು, ರೈನ್ಕೋಟು, ಹೀಗೆ 17 ವಸ್ತುಗಳನ್ನು ಆ ಒಂದು ಕಿಟ್ದಲ್ಲಿತ್ತು. ಸುಮಾರು ಒಂದು 5,000 6 ಸಾವಿರ ರೂಪಾಯಿ ಬೆಲೆ ಬಾಳುವ ಕಿಟ್ಗಳನ್ನು ಇವತ್ತು 600 ಜನ ವಿದ್ಯಾರ್ಥಿಗಳಿಗೆ ನಾವು ರೋಟರಿ ಸಂಸ್ಥೆ ಅಥಣಿ ವತಿಯಿಂದ ಕೊಟ್ಟಿದ್ದೇವೆ. ಬೆಳಗ್ಗೆಯಿಂದ ಇಷ್ಟೊತ್ತಿನವರೆಗೂ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಜರುಗಿತು. ಈ ಮೂಲಕ ರೋಟರಿ ಸಂಸ್ಥೆ ಪ್ರತಿ ವರ್ಷವೂ ಸಹಿತ 500 600 ಕಿಟ್ಗಳನ್ನು ಕೊಡ್ತಾ ಬಂದಿದೆ. ಇವತ್ತು ಸಹಿತ ಇಲ್ಲಿ ನಮ್ಮ ಬೆಳಗಾವಿ ರೋಟರಿ ಸಂಸ್ಥೆಯ ಎಲ್ಲ ಒಂದು ಸದಸ್ಯರ ಒಂದು ಸಹಕಾರ, ಎಲ್ಲ ನಮ್ಮ ರೋಟರಿ ಮತ್ತು ಇನ್ನರ್ ವಿಲ್ ಸಂಸ್ಥೆ ಎಲ್ಲ ಸದಸ್ಯರ ಸಹಕಾರದಿಂದ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿದೆ. ನಾವು ಸುಮಾರು ಒಂದು 7 ಟೀಮ್ಗಳನ್ನು ಮಾಡಿದ್ವಿ. ಒಂದೊಂದು ಟೀಮ್ದಲ್ಲಿ 8 ರಿಂದ 10 ಜನ ರೋಟರಿ ಸದಸ್ಯರಿದ್ದರು. ಪ್ರತಿ ಹಳ್ಳಿಗಳಿಗೆ ಹೋಗಿ ಆ ಹಳ್ಳಿಗಳಿರ್ತಕ್ಕಂಥ ಶಾಲೆಗಳಿಗೆ, ಅಲ್ಲಿ ಇರ್ತಕ್ಕಂಥ ಶಾಲೆಗಳಲ್ಲಿ ಪರ್ಸನಲ್ ಇಂಟರ್ವ್ಯೂ ಮಾಡಿ ಯಾರು ಅತಿ ಕಡು ಬಡವರು ಅದಾರೋ ಅನ್ನೋದನ್ನು 5 ಹುಡುಗರು ಮತ್ತು 5 ಹೆಣ್ಮಕ್ಳು, ಒಂದು ಶಾಲೆಯಿಂದ 10 ಮಕ್ಕಳನ್ನು ನಾವು ಆಯ್ಕೆ ಮಾಡಿದ್ವಿ. ಹೀಗೆ 600 ಜನರನ್ನು ಎಲ್ಲ ಶಾಲೆಗಳಿಂದ ಆಯ್ಕೆ ಮಾಡಿ ಇವತ್ತು ವಿತರಣೆ ಮಾಡುವಂಥ ಕೆಲಸ ಮಾಡಿದ್ವಿ. ಸರ್ಕಾರಿ ಶಾಲೆ ಮತ್ತು ಖಾಸಗಿ ಶಾಲೆ ಎರಡಕ್ಕೂ ನಾವು ಕೊಟ್ಟಿದ್ದೀವಿ.